ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಯಾವಾಗಲೂ ಮೈಸೂರು ಸಿಲ್ಕ್ ಸೀರೆಗೆ ಮಾತ್ರ ಜಡೆ ಡಿಸೈನ್ನ ನೋಡಿದ್ದೀರಾ. ಬಟ್ ಇವತ್ತು ನೋಡಿ ಧರ್ಮಾವರಂ ಸೀರೆಗೆ ಇವತ್ತು ಜಡೆ ಡಿಸೈನ್ನ ಹಾಕಿದ್ದೀನಿ. ಹಾಕೋದು ತೋರಿಸ್ತಾ ಇಲ್ಲ, ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ. ಬಟ್ ಯಾರಿಗಾದರೂ ಪ್ಯೂರ್ ಪಟ್ಟು ಸೀರೆಗಳು ಬರುತ್ತಲ್ವ, ಈಗ ಎಲ್ಲ ಸೀರೆಗಳಿಗೂ ದಾರ ಬಿಟ್ಟಿರ್ತಾರೆ. ಅದು ಯಾವ ಥರ ದಾರನ ಬಿಟ್ಟಿದ್ದಾರೆ, ಎಲ್ಲಿ ದಾರ ಬಿಟ್ಟಿರ್ತಾರೆ, ಸ್ವಲ್ಪ ತೋರಿಸೋಣ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎಲ್ಲ ವರ್ಕ್ ಸ್ವಲ್ಪ ಕಂಪ್ಲೀಟಾಗಿ ಮುಗಿಸಿದ್ದೀನಿ, ವಿಡಿಯೋ ಬೇಡ ಮಾಡ್ಕೊಳ್ಳೋದು ಅಂತ. ಬಟ್ ನೋಡಿದ್ಮೇಲೆ ಸ್ವಲ್ಪ ವಿಡಿಯೋ ಮಾಡಿ ಹಾಕೋಣ, ನೋಡೋರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಯಾರೆಲ್ಲ ಮೈಸೂರು ಸಿಲ್ಕ್ ಸೀರೆಗೆ ಮಾತ್ರ ಜಡೆ ಡಿಸೈನ್ ಹಾಕ್ಕೊತಾರೆ, ಹಾಗೆ ಪಟ್ಟು ಸೀರೆಗೆ ಜಡೆ ಡಿಸೈನ್ ಬರಲ್ಲ ಅಂತ ಯಾರಾದರೂ ವೇಟ್ ಮಾಡ್ತಾ ಇದ್ದರೆ, ಹಾಕ್ಕೋಬೇಕು ಅಂತ ಅನ್ನಿಸ್ತಿದ್ರೆ ಸೊ ಈ ಥರ ಟ್ರೈ ಮಾಡಿ. ನಿಮಗೂ ಕೂಡ ಒಂದು ಪಟ್ಟು ಸೀರೆಗೆ ಕೂಡ ನೀವು ಜಡೆ ಡಿಸೈನ್ನ ಹಾಕ್ಕೋಬೋದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಆರಾಮಾಗಿ ನಿಮಗೆ ಫ್ರೀ ಸಿಕ್ಕಾಗ ನೋಡ್ಕೋಬೋದು. ಹಾಗೆ ಇವತ್ತು ತೋರಿಸುವಂಥ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡೋದನ್ನ ಮರಿಬೇಡಿ, ಹೈಪ್ ಕೂಡ ಕೊಡ್ಬೋದು. ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ಮೇಲೆ ಶಾಪಿಂಗ್ ಶೋ ಆಗ್ತಾ ಇರುತ್ತೆ, ನೀವು ಶಾಪಿಂಗ್ ಕೂಡ ಮಾಡ್ಕೋಬೋದು. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಲೆಂತಿಯಾಗಿ ನಾನೇನು ವಿಡಿಯೋ ಮಾಡಿಲ್ಲ. ಬಟ್ ಸ್ವಲ್ಪ ಕ್ಲಿಯರಾಗಿ ಹೇಳೋ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ನಿಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ನೋಡಿ ಮೇನು ಮದುವೆ ಹೆಣ್ಣಿನ ಮೇನ್ ಸೀರೆ. ಇದು ತುಂಬ ಹೆವಿ ಆ್ಯಂಡ್ ರಿಚ್ ಲುಕ್ ಚೆನ್ನಾಗಿರೋವಂಥ ಸೀರೆ. ಬಟ್ ಇದಕ್ಕೆ ಏನು ಹೆಸರು ಅಂತ ಕರೀತಾರೆ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಸೀರೆಗೆ ಅವ್ರ ಹೆಸರು ಕೇಳದೆ ಹೇಳಿದರು, ಮತ್ತು ನೆಕ್ಸ್ಟ್ ಸೀರೆ ಕೂಡ ಹೆಸರು ಕೇಳೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇನು ಹೆಸರು ಕೇಳಿಲ್ಲ. ಸೊ ಧರ್ಮಾವರಂರಿಂದ ತೊಗೊಂಬಂದಿರುವಂಥ ಸ್ಯಾರೀಸ್ ಎಲ್ಲ ಮದುವೆ ಹೆಣ್ಣಿನ ಸೀರೆಗಳಾಗಿರುತ್ತೆ ಇವೆಲ್ಲ. ಸೊ ಇದು ಮೇನ್ ಸೀರೆಗೆ. ಪ್ರತಿಯೊಂದು ಪಟ್ಟು ಸೀರೆಗೆ ನೋಡಿ, ಇದು ಪಲ್ಲು ಹತ್ರ ಇಲ್ಲಿ ಬ್ಲೌಸ್ ಪೀಸ್ ಕೊಟ್ಟಿರ್ತಾರೆ. ಆ ಬ್ಲೌಸ್ ಪೀಸ್ ಮಧ್ಯದಲ್ಲಿ ಥ್ರೆಡ್ ಅನ್ನೋದು ಬಿಟ್ಟಿರ್ತಾರೆ. ನಾರ್ಮಲ್ ಆಗಿ ಪ್ರತಿಯೊಂದು ರೇಷ್ಮೆ ಸೀರೆ, ಪಟ್ಟು ಸೀರೆಗಳಿಗೆ ದಾರನ ಬಿಚ್ಚು ಏನು ಕುಚ್ಚು ಹಾಕ್ತಾರಲ್ವ, ಆ ಥರ ಇಲ್ಲಿ ಥ್ರೆಡ್ ಅನ್ನೋದು ಎಲ್ಲ ಸೀರೆಗಳಿಗೂ ಬಿಟ್ಟಿರ್ತಾರೆ. ನಾವೇನು ಮಾಡ್ತೀವಿ, ಸಡನ್ನಾಗಿ ಕಟ್ ಮಾಡಿಕೊಂಡು ಕ್ರೋಶನೂ ಹಾಕ್ಸ್ಕೊತಾರೆ. ಕೆಲವೊಬ್ಬರು ಅದರಲ್ಲೇ ಬಿಚ್ಚಿ ಕುಚ್ಚನ್ನು ಕಟ್ಸ್ಕೊತಾರೆ. ಮೊನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಅದರಲ್ಲಿ ಸೀರೆ ದಾರದಲ್ಲೇ ಬಿಚ್ಚಿ ಕುಚ್ಚನ್ನು ಹಾಕೋದು ಅಂತ. ಆ ಥರ ಜಾಸ್ತಿ ಥ್ರೆಡ್ಡು ಬಿಟ್ಟರೆ ಈ ಜೆರೆ ಡಿಸೈನ್ ಬರೋದಿಲ್ಲ. ಎಷ್ಟು ಅಂದರೆ ಇಲ್ಲಿ ನೋಡಿ, ಬಟ್ಟೆ ಹೇಟ್ ಕಟ್ ಮಾಡಿದ್ದೀರ ನೋಡಿ, ಬ್ಲೌಸ್ ಪೀಸಿಂದ ಈ ಒಂದು ಲೆಂತಲ್ಲಿ ಇಲ್ಲಿ ಥ್ರೆಡ್ ಇತ್ತು, ಅಷ್ಟೇ ಇತ್ತು. ನಾನೇನು ಅಂದ್ಕೊಂಡೆ, ಡಬಲ್ ಸ್ಟೆಪ್ಪಲ್ಲಿ ಜೆರೆ ಡಿಸೈನ್ ಹಾಕೋಣ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಬ್ಲೌಸ್ ಪೀಸನ್ನ ಇಷ್ಟು ಕಟ್ ಮಾಡಿಸಿ ಜಿಜ್ಜಕ್ ಮಾಡಿಸ್ಬಿಟ್ಟು ಇಲ್ಲಿ ಜೆರೆ ಡಿಸೈನ್ನ ನಾನು ಎಳೆದಿದ್ದೀನಿ. ಬಟ್ ಯಾಕಪ್ಪ ಈ ಥರ ಸ್ವಲ್ಪ ಫೋಲ್ಡ್ ಆಗಿದೆ ಅಂದರೆ, ಡಿಸೈನ್ ಏನೋ ಕ್ಲಿಯರಾಗಿ ಬಂದಿದೆ, ಬಟ್ ಸ್ವಲ್ಪ ಫೋಲ್ಡ್ ಆಗ್ತಾ ಇದೆ. ಯಾಕೆ ಅಂತಂದರೆ ರೀಸನ್ ಏನಪ್ಪ ಅಂದರೆ, ಇಲ್ಲಿ ಬರೀ ಜೆರಿ ಥ್ರೆಡ್ ಬಿಟ್ಟರೆ ಬೇರೆ ಥ್ರೆಡ್ ಇಲ್ಲ, ಥಿಕ್ನೆಸ್ ಇಲ್ಲ ಅಷ್ಟೇ. ಥಿಕ್ನೆಸ್ ಇಲ್ಲದ ಕಾರಣ ಸೊ ಈ ಥರ ಸ್ವಲ್ಪ ಲೂಸ್ ಆಗಿ ಜೆರಿ ಡಿಸೈನ್ ಅನ್ನೋದು ಬಂದಿದೆ. ಹಾಗೆ ಇನ್ನೂ ಸ್ವಲ್ಪ ಅಗಲವಾಗಿ ಸ್ವಲ್ಪ ಜಾಸ್ತಿ ಇತ್ತು. ಸ್ವಲ್ಪ ಇಷ್ಟು ಚಿಕ್ಕದಲ್ಲಿ ದಾರ ಇದ್ದಿದ್ರೆ ಗುತ್ತನಾಗಿ, ಅಂದರೆ ಈಗೇನು ಮೈಸೂರು ಸಿಲ್ಕ್ ಜಡೆ ಏನಿದೆಯಲ್ಲ ಅದೇ ಥರ ಪರ್ಫೆಕ್ಟಾಗಿ ಬರ್ತಿತ್ತು. ಬಟ್ ಸ್ವಲ್ಪ ಅಗಲ ಒಂದು ಕಾರಣ ಆದರೆ, ಇದು ಸ್ವಲ್ಪ ಮೇಯ್ನಾಗಿ ಜರಿ ಮಾತ್ರ ಇದೆ. ಸೊ ಈ ಜರಿ ಯಾವ ಥರ ಇದೆ ಅಂತಂದರೆ, ನೀವು 1-2-3 ಜಡೆ ಹಾಕ್ಕೊಂಡು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಯಿತು ಅಂತ ನೀವೇನಾದರೂ ನೀಡೆಲ್ಲ ತೆಗೆದುಬಿಟ್ಟೆ ಅಂತಂದರೆ ಕಂಪ್ಲೀಟಾಗಿ ಡಿಸೈನ್ ಬಿಚ್ಚಿಬಿಡುತ್ತೆ. ಅಷ್ಟು ಫಾಸ್ಟಲ್ಲಿ ಡಿಸೈನ್ ಅನ್ನೋದು ಬಿಚ್ಚಿಬಿಡುತ್ತೆ. ಯಾಕಂದರೆ ಇದು ಜರಿ ಥ್ರೆಡ್ಡು. ಬರೀ ಥ್ರೆಡ್ಡಿಂದ ಆಗಿದ್ದರೆ ಒಂದು ಸ್ವಲ್ಪ ಸೂಜಿ ತೆಗೆದ್ರು ಕೂಡ ಸ್ವಲ್ಪ ಅಲ್ಲೇ ನಿಂತ್ಕೊಂಡಿರುತ್ತೆ ಥ್ರೆಡ್ಡು. ಬಟ್ ಇದು ಆ ಥರ ನಿಂತ್ಕೊಳ್ಳಲ್ಲ, ಬೇಗನೆ ಬಿಚ್ಕೊಂಡು ಬಿಡುತ್ತೆ. ಕೇರ್ಫುಲ್ಲಾಗಿ ಹಾಕಬೇಕು, ಅಂದರೆ ನೋಡ್ಕೊಂಡು ಹಾಕಬೇಕು. ಎಲ್ಲಿ ದಾರ ಮಿಸ್ಟೇಕ್ ಮಾಡ್ಕೊಳ್ದಂಗೆ ಎಣಿಬೇಕು. ಸ್ವಲ್ಪ ಮಿಸ್ಟೇಕ್ ಮಾಡಿ ಎಣ್ಕೊಂಡಂದರೆ, ನಾನು ಫಸ್ಟ್ನೇ ವೀಡಿಯೋದಲ್ಲಿ ಮಾಡಿದ್ದೀನಿ ನೋಡಿ, ಕಾಂಜಿ ಪಿಂಜಿ ಥರ, ಆ ಥರ ಜಡೆ ಡಿಸೈನ್ ಅನ್ನೋದು ಬರುತ್ತೆ. ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಕುತ್ಕೊಂಡು ಹಾಕಿದರೆ ನೋಡಿ ಈ ರೀತಿ ಜಡೆ ಡಿಸೈನ್ ಅನ್ನೋದು ಬರುತ್ತೆ. ನಾನು 2 ಸ್ಟೆಪ್ಪಲ್ಲಿ ಎಣ್ಕೊಡ್ತೀನಿ ಅಂತ ಕಸ್ಟಮರ್ಗೆ ಹೇಳಿದ್ದೆ. ಬಟ್ 2 ಸ್ಟೆಪ್ಪಲ್ಲಿ ಹಾಕಬೇಕಾದ್ರೆ ಈ ಸೀರೆ ಸೆರಗೇನಿದೆಯಲ್ಲ ಸ್ವಲ್ಪ ಸುಕ್ಕು ಬರೋಕ್ಕೆ ಶುರುವಾಯಿತು ಈ ರೀತಿ. ಸೊ ಸುಕ್ಕು ಬರೋದಕ್ಕೆ ಇದು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಅವರು ತೋರಿಸಿದೆ, ಈ ಥರ ಬರುತ್ತೆ ಅಂತ. ಹಂಗಾಗಿ ಅವರು, ಇಲ್ಲ ಅಕ್ಕ ಒಂದೇ ಸ್ಟೆಪ್ಪಲ್ಲಿ ಇರಲಿ ಬಿಡಿ ಅಕ್ಕ, ಬೇಡ ಇಷ್ಟೇ ಇರಲಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ದಕ್ಕೆ ಇದನ್ನು ಇಷ್ಟೇ ಬಿಟ್ಟಿದ್ದೀನಿ. ಈ ಥರ ಬಿಟ್ಟರೆ ಲೂಸ್ ಆಗುತ್ತೆ, ಆದ ಕಾರಣ ಇದಕ್ಕೆ ಕ್ರೋಶೆ ಡಿಸೈನ್ ಹಾಕ್ತಾಯಿಲ್ಲ. ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಟಸಲ್ಸನ್ನೇ ಹಾಕ್ತಾ ಇದ್ದೀನಿ. ಅಂದರೆ ಆ ಒಂದು ದಾರದ ಟಸಲ್ಸಿಂದ ವೇಟ್ ಆಗುತ್ತೆ. ಆ ವೇಟಿಂದ ಸೀರೆ ಪಲ್ಲು ಉಟ್ಕೊಂಡಾಗ ಅದು ಜಗ್ಗದಾಗ ಈ ರೀತಿ ಡಿಸೈನ್ ಅನ್ನೋದು ಪರ್ಫೆಕ್ಟಾಗಿ ಕಾಣಿಸ್ಬೋದು, ಏನೋ ಒಂದು ಥಿಂಕ್ ಇದೆ ಅಷ್ಟೇ. ನೋಡೋಣ ಕುಚ್ಚು ಕಟ್ಟಿದ ಮೇಲೆ ಇದು ಜಗ್ಗುತ್ತಾ ಅಥವಾ ಈ ರೀತಿ ನೀಟಾಗಿ ಕಾಣಿಸುತ್ತಾ ಅಂತ ನೋಡಬೇಕು. ಇನ್ನೂ ಕುಚ್ಚು ಅನ್ನೋದು ನಾನು ಇನ್ನೂ ಹಾಕಿಲ್ಲ. ಕಂಪ್ಲೀಟಾಗಿ ಕ್ರೋಶದಲ್ಲಿ ಮಣಿಗಳನ್ನ ಎಣ್ಕೊಂಡಿದ್ದೀನಿ. ಹಾಗೆ ಜಡೆ ಡಿಸೈನ್ ಕೂಡ ಎಣ್ಬಿಟ್ಟಿದ್ದೀನಿ. ನಿಮಗೇನಾದರೂ ಈ ಥರ ಜಡೆ ಎಣೆಯೋದು ಗೊತ್ತಿಲ್ಲ ಅಂತಂದರೆ, ಸೊ ನನ್ನ ಚಾನಲಲ್ಲಿ ಮೈಸೂರು ಸಿಲ್ಕ್ ಜಡೆ ಡಿಸೈನ್ ಅಂತ ಆಲ್ರೆಡಿ ಥಂಬ್ನೇಲ್ ಇದೆ. 1 ಅಲ್ಲ 2 ಅಲ್ಲ 4 ವೀಡಿಯೋಗಳು ಮಾಡಿದ್ದೀನಿ. ನೀವು ಆ ವಿಡಿಯೋ ನೋಡಿಕೊಂಡು ಜಡೆ ಎಣ್ಕೊಂಡು ಪರ್ಫೆಕ್ಟಾಗಿ ನೋಡಿಕೊಂಡು ನೀವು ಜಡೆಯನ್ನು ಎಣ್ಕೋಬೋದು. ಸ್ಯಾರಿ ಫುಲ್ಲಾಗಿ ಜಡೆಯನ್ನು ಎಣ್ದಿದ್ದೀನಿ. ಹಾಗೆ ಮಿಡ್ಲಲ್ಲಿ ನೋಡಿ ರಿಂಗ್ ಬೀಡ್ಸ್ ಕೂಡ ಹಾಕಿದ್ದೀನಿ ಈ ಒಂದು ಸೀರೆಗೆ.
ಆ ಗೋಲ್ಡಲ್ಲಿ ರಿಂಗ್ ಬೀಡ್ಸ್ ಅನ್ನೋದು ಕಾಣಿಸ್ತಾ ಇಲ್ಲ. ಒಂದು ಜೆರೆ ಡಿಸೈನ್ ಆಯಿತು. ಈಗ ಇಲ್ಲಿ ನೋಡಿ ಮೆಜರ್ಮೆಂಟ್ ತೊಗೊಂಡು ಪೋಣಿಸ್ಕೊಂಡು ಟಜಲ್ಗೆ ಈ ರೀತಿ ಟಜಲ್ಸ್ಗೆ ಮಣಿಗಳನ್ನ ಹಾಕ್ತಾರೆ. ಬಟ್ ನಾನಿಲ್ಲಿ ಕ್ರೋಶದಲ್ಲಿನೇ ಮಣಿಗಳನ್ನ ಪೋಣಿಸ್ಕೊಂಡಿದ್ದೀನಿ. ಅದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದು ಮಾತ್ರ ತೋರಿಸ್ತಾ ಇದ್ದೀನಿ. ಕುಚ್ಚು ಕಟ್ಟೋದು ಕೂಡ ತೋರಿಸಲ್ಲ. ನಾರ್ಮಲಾಗಿ ಎಲ್ಲರೂ ಕುಚ್ಚು ಹೇಗೆ ಹಾಕ್ತಾರೋ ಅದೇ ರೀತಿ ಕುಚ್ಚು ಅನ್ನೋದು ಹಾಕ್ತಾ ಇದ್ದೀನಿ. ಇದು ಮೇಯ್ನಾಗಿ ಬಂದು ನಿಮ್ಗೇನಾದರೂ ಪಟ್ಟು ಸೀರೆಗೆ ಬಂದರೆ ಇಲ್ಲಿ ಥ್ರೆಡ್ ಇರುತ್ತೆ. ಅಗಲಿಷ್ಟೇ ಇಷ್ಟು ಥ್ರೆಡ್ ಇದ್ದರೆ ಮಾತ್ರ ಜೆರೆ ಡಿಸೈನ್ ಟ್ರೈ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ. ಈ ಥರ ಮಣಿ ಪೋಣಿಸೋದಕ್ಕೆ ಸ್ಯಾರಿ ಕಲರ್ ದಾರ ಬಂದು ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ಮಣಿ ಬಂದುಬಿಟ್ಟು ಬೀಡ್ಸ್ ಬಂದುಬಿಟ್ಟು ಈ ರೀತಿ ಗೋಲ್ಡ್ ಕಲರ್ ಬೀಡ್ಸ್ಗಳ ಬಿಗ್ ಬೀಡ್ಸು. ಇನ್ನು ಇದಕ್ಕಿಂತ ದೊಡ್ಡ ಸೈಜ್ ಸಿಗುತ್ತೆ, ಬಟ್ ಈ ಸೈಜಲ್ಲಿ ನಾನು ಬೀಡ್ಸ್ ಅನ್ನೋದು ತೊಗೊಂಡಿದ್ದೀನಿ. ನಿಮಗಿನ್ನ ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡ ಬೀಡ್ಸ್ ಕೂಡ ನೀವು ತೊಗೋಬೋದು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಅಥವಾ 11 ಆದರೂ ಕೂಡ ನಡೆಯುತ್ತೆ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಲಾಕನ್ನು ಹಾಕ್ಕೊಂಡ್ಬಿಟ್ಟು ಬೀಡ್ಸ್ ಅನ್ನೋದು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೀಡ್ಸನ್ನ ಹಾಕಿದ ಮೇಲೆ ಆಮೇಲೆ 4 ಚೈನ್ಸನ್ನ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕಿದ್ದೀನಿ. ಕಂಪ್ಲೀಟಾಗಿ ಇಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡು ಈ ರೀತಿ ಬೀಡ್ಸ್ ಅನ್ನೋದು ಹಾಕಿದ್ದೀನಿ. ಫಸ್ಟ್ ನೋಡಿ ಈ ಥರ ಬೀಡ್ಸ್ ಹಾಕಿದ ಮೇಲೆ ಚೈನ್ನ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ 1 2 3 4 ಚೈನ್ಗಳನ್ನ ಹಾಕಿ ಈ ನೀಡಲ್ನ ತೆಗಿದೇನೆ ಹಾಗೆ ಎಡಗಡೆ ಸಹಾಯದಲ್ಲಿ ನೀಡಲ್ನ ಹಿಡ್ಕೊಂಡ್ಬಿಟ್ಟು ದಾರನ ಮತ್ತು ಸೂಜಿನ ಎರಡನ್ನ ಹಿಡ್ಕೊಂಡ್ಬಿಟ್ಟು ಈಗ ಗೋಲ್ಡ್ ಕಲರ್ ಬೀಡ್ಸು ಈ ಒಂದು ನೀಡಲ್ಗೆ ಹಾಕಬೇಕು. ಈ ಥರ ಬೀಡ್ಸ್ನ ಹಾಕಿದ ಮೇಲೆ ನೋಡಿ ಈ ಥರ ಬೆರಳಲ್ಲಿ ಈ ಬೀಡ್ಸ್ನ ಹಿಡ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒಂದು ಬರಿ ದಾರನ ಸುತ್ತಕೊಂಡು ಈಗ ಕೆಳಗಡೆ ಕರೆಕ್ಟಾಗಿ 4 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟ್ನ ಎಳೆಯುತ್ತಾ ಬೇಡ, ಹಾಗೆ ಒಂದು ಪಾಯಿಂಟಷ್ಟು ಪಲ್ಲುಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಇಲ್ಲೇನು ದಾರ ಇದೆಯಲ್ಲ ಒಂದು ಸತಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು 2ರಿಂದ 1 ಸತಿ ದಾರನ ಪಾಸ್ ಮಾಡ್ಕೋಬೇಕು. ಈ ರೀತಿ ಪಾಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ಬೀಡ್ಸ್ ಏನಿದೆಯಲ್ಲ ಈ ದಾರದೊಳಗಡೆ ಇದನ್ನು ಪೋಣಿಸ್ಕೋಬೇಕು. ಈ ರೀತಿ ದಾರನ ಪೋಣಿಸ್ಕೊಂಡ್ಮೇಲೆ ಮತ್ತೆ ನೀಡಲ್ ಬೀಡ್ಸಿಂದ ಬಂದಿರೋವಂಥ ಒಂದು ದಾರ, ನೀಡಲ್ ಮೇಲೆ ಇರುವಂಥ ಒಂದು ದಾರ, 2 ದಾರ ಇದೆ. ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ಈ ಥರ ದಾರ ತೊಗೊಂಡು ಈ 2 ದಾರನ ಒಂದು ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಬೀಡ್ಸ್ ಅನ್ನೋದು ಈ ಒಂದು ಸೀರೆಗೆ ನಾನು ಹಾಕ್ಕೊತಾ ಬಂದಿದ್ದೀನಿ. ಸೊ ಈ ರೀತಿ ಹಾಕೋದ್ರಿಂದ ಏನಾಗ್ತದೆ ಅಂದರೆ ನಿಮಗೆ ಮೆಜರ್ಮೆಂಟ್ ಬೇಕಿಲ್ಲದೇ ಸೂಜಿಯಿಂದ ಕುತ್ಕೊಂಡು ಹಾಕದೇನೆ ನೀವು ಕ್ರೋಶದಲ್ಲಿ ಒಂದು ಲೈನ್ ಈ ರೀತಿ ಹಾಕ್ಕೊಂಡು ಕುಚ್ಚನ್ನ ಕಟ್ಕೊಳ್ಳೋದು ಅಷ್ಟೇ ಕೆಲಸ. ಈಸಿಯಾಗಿ ಆಗೋಗ್ಬಿಡುತ್ತೆ, ಫಾಸ್ಟಲ್ಲಿ ಆಗೋಗುತ್ತೆ. ಕರೆಕ್ಟಾಗಿ 4 ಚೈನ್ ಬರೋದ್ರಿಂದ ಇದಕ್ಕೆ ಮೆಜರ್ಮೆಂಟ್ ಕೂಡ ಕರೆಕ್ಟಾಗಿ ನಿಮಗೆ ಬರುತ್ತೆ. ಈ ರೀತಿ ಬೀಡ್ಸ್ ಹಾಕಿದ ಮೇಲೆ ಮತ್ತೆ ನೋಡಿ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ನ ಮಾಡ್ಕೋಬೇಕು. 4 ಚೈನ್ನ ಮಾಡಿಕೊಂಡು ಮತ್ತೆ ಎಡಗಡೆ ಸಹಾಯದಲ್ಲಿ ನೀಡಲ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಮತ್ತು ಸೂಜಿಗೆ ಒಂದು ಮಣಿಯನ್ನು ಹಾಕ್ತಾ ಇದ್ದೀನಿ. ಹೇಳಿದ್ನೆಲ್ಲ ನಿಮಗೆ ಬೀಡ್ಸ್ ಬೇಕಿದ್ರೆ ಇನ್ನು ಸ್ವಲ್ಪ ದೊಡ್ಡ ಸೈಜ್ ಇರೋವಂಥದ್ದು ತೊಗೋಬೋದು. ಹಾಗೆ ಕ್ರಿಸ್ಟಲ್ ಬೀಡ್ಸ್ ತೊಗೋಬೋದು, ಫ್ಲವರ್ ಬೀಡ್ಸು, ಎನಿವೇ ನಿಮಗೆ ಯಾವ ಥರ ಬೀಡ್ಸ್ ಇಷ್ಟ ಆಗುತ್ತೆ ಆ ಥರ ಒಂದು ಗ್ರ್ಯಾಂಡ್ ಆಗಿರುವಂಥ ಬೀಡ್ಸ್ನ ತೊಗೊಂಡು ಈ ಡಿಸೈನ್ಗೆ ನೀವು ಹಾಕ್ಕೋಬೋದು. ಕಂಪ್ಲೀಟಾಗಿ ಸ್ಯಾರಿ ಫುಲ್ ಈ ರೀತಿ ಕ್ರೋಶದಲ್ಲಿ ಬೀಡ್ಸ್ಗಳನ್ನ ಪೋಣಿಸ್ಕೊಂಡು ಸ್ಯಾರಿಲಿರುವಂಥ ಎಲ್ಲ ಕಲರ್ಲಿ ಬೇಕಾದ್ರೆ ಕುಚ್ಚನ್ನ ಹಾಕ್ಕೊಳ್ಳಿ, ಒಂದೇ ಕಲರಲ್ಲಿ ಬೇಕಾದ್ರೆ ಕುಚ್ಚನ್ನ ಹಾಕ್ಕೋಬೋದು. ನಿಮ್ಗೆ ಇಷ್ಟವಾದ ಕಲರಲ್ಲಿ ನಿಮಗೆ ಇಷ್ಟ ಬಂದಂಗೆ ಕುಚ್ಚು ಅನ್ನೋದು ನೀವು ಚೇಂಜಸ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಮತ್ತೆ 4 ಚೈನ್ಸನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ 4 ಚೈನ್ನ ಮಾಡಿಕೊಂಡು ಮತ್ತೆ ನೀಡಲ್ನ ಹಾಗೆ ಇಟ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ಬೀಡ್ಸನ್ನ ಹಾಕಿ ನೀಡಲ್ ಮೇಲೆ ಮತ್ತೆ ದಾರನ ಸುತ್ತಕೊಂಡು ಮತ್ತೆ ಅದೆಲ್ಲಿ ಬರ್ತಲ್ಲಿ ನೋಡ್ಕೊಂಡ್ಬಿಟ್ಟು ಮತ್ತೆ ಈ ರೀತಿ ಪೋಣಿಸ್ಕೊಂಡು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲು ಇದೇ ರೀತಿ ನೀವು ಫಸ್ಟ್ ಹಾಕ್ಕೊಂಡು ಕುಚ್ಚು ಕಟ್ಕೋಬೇಕು. ಇದು ಕಂಪ್ಲೀಟಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಸೊ 2 ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಿಮಗೇನಾದರೂ ಇಷ್ಟ ಆಗಿದ್ರೆ ಖಂಡಿತ ಒಂದ್ಸತಿ ಟ್ರೈ ಮಾಡಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ ವರ್ಕ್ ಹಾಕಿದ ಮೇಲೆ ನೋಡಿ ಸೀರೆ ಪಲ್ಲು ಡಿಸೈನ್ ಬಂದು ನೋಡಿ ಯಾವ ಥರ ಬಂದಿದೆ ಅಂತ. ನಾನು ಅಂದ್ಕೊಂಡೆ ಸ್ವಲ್ಪ ವೆಯ್ಟ್ ಆದರೆ ಮೇಲೆ ಇರುವಂಥ ಜೆರೆ ಡಿಸೈನು ನೀಟಾಗಿ ಕಾಣಿಸುತ್ತೆ ಅಂತ. ಸೊ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು ಮೇಲೆ ಯಾವ ರೀತಿ ಫಿನಿಶಿಂಗ್ ಕಾಣಿಸ್ತಾ ಇದೆ ಜೆರೆ ಡಿಸೈನ್ ಅಂತ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಈಗ ತೊಗೊಳ್ಳುವಂಥ ಪಟ್ಟು ಸೀರೆಗೆ ಏನಾದರೂ ಈ ಥರ ದಾರ ಬಂದರೆ ಖಂಡಿತವಾಗ್ಲೂ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು ಫಿನಿಶಿಂಗ್ ನೋಡಿ ಯಾವ ರೀತಿ ಬಂದಿದೆ ಜೆರೆ ಡಿಸೈನ್ ಅಂತ. ಸೊ ಹಾಕೋದಿದ್ರೆ ವಿಡಿಯೋ ಲಿಂಕ್ ಕೇಳಿ ನಾನು ಕೊಡ್ತೀನಿ. ಕೆಳಗಡೆ ಟಸಲ್ಸ್ ನೋಡ್ಬೋದು ನೀವು ತುಂಬಾ ಹತ್ತಿರದಲ್ಲಿ 5 ಒಂದೇ ಕಲರಲ್ಲಿ ಹಾಕಿರುವಂಥ ಒಂದು ಡಜಲ್ ಡಿಸೈನ್ ಅಂತಲೇ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬ ಹತ್ತಿರದಲ್ಲಿ ಬಂದಿದೆ ಕುಚ್ಚು. ಈ ಒಂದು ರಿಚ್ ಸೀರೆಗೆ ಒಂದು ರೀತಿ ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು ಈ ಒಂದು ಕುಚ್ಚು ಬಂದು. ಸೊ ಕಂಪ್ಲೀಟ್ ಸ್ಯಾರಿ ಫುಲ್ಲು ನೋಡಿ ಈ ಥರ ಬಂದಿದೆ. ಸೊ ಖಂಡಿತವಾಗ್ಲೂ ಅನಿಸುತ್ತೆ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ.
ನೀವು ಬೇಕಿದ್ರೆ ಒಂದೇ ಕಲರ್ಲೆ ಕೂಡ ಕುಚ್ಚನ್ನ ಹಾಕೋಬೋದು, 2 ಕಲರಲ್ಲೇ ಹಾಕ್ಕೋಬೇಕು ಅಂತೇನಿಲ್ಲ. ಬಟ್ ಇಲ್ಲಿಗೆ ಇದಕ್ಕೆ ನಾನು ಸ್ಯಾರಿಯಲ್ಲಿ 3 ಕಲರ್ ಇದೆ, ಬಟ್ ಮೇನ್ ಆಗಿ 2 ಕಲರು ತೊಗೊಂಡು ಕುಚ್ಚು ಅನ್ನೋದು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ತುಂಬ ಲೆಂತಿಯಾಗಿ ಕುಚ್ಚು ಅನ್ನೋದು ನಾನು ಈ ಒಂದು ಸೀರೆಗೆ ಹಾಕಿದ್ದೀನಿ. ಯಾರೆಲ್ಲ ಟಸಲ್ಸನ್ನು ಇಷ್ಟಪಡ್ತೀರಾ, ತುಂಬ ಕುಚ್ಚು ಬೇಕು ಅನ್ನೋರು ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟ್ ಲುಕ್ಕು ಈ ಥರ ಇದೆ. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಮೇಲೆ ಜೆಡೆ ಡಿಸೈನ್ ಹಾಕೋದಕ್ಕೆ 200 ಚಾರ್ಜ್ ಮಾಡ್ಕೋಬೋದು. ಕೆಳಗಿಂದು ಬಂದು ನಾನು 600 ರುಪೀಸ್ ಚಾರ್ಜನ್ನು ಮಾಡಿದ್ದೀನಿ. ಟೋಟಲ್ ಆಗಿ 800 ರುಪೀಸ್ ಚಾರ್ಜ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಇನ್ನೂ ಕಡಿಮೆ ಜಾಸ್ತಿ ನೋಡಿ ಪ್ಲೇಸಸ್ ಮೇಲೆ ನೋಡಿಕೊಂಡು ನಿಮ್ಮ ಕಸ್ಟಮರಲ್ಲಿ ನೋಡಿಕೊಂಡು ಪ್ರೈಸನ್ನು ನೀವು ತೊಗೋಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.